ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದು ರಾಗಿ ಮುದ್ದೆ. ಡಯಟ್ ಮಾಡೋರಿಗಂತೂ ಈ ಫುಡ್ ತುಂಬಾ ಯೂಸ್ಫುಲ್ ಆಗಿದೆ. ಹಾಗೆ ವಯಸ್ಸಾದವರು, ಮಿಡಲ್ ಏಜು, ಯಂಗ್ಸ್ಟಾರ್ಸು, ಮಕ್ಕಳು ಸಹಿತ ಇದನ್ನು ತಿಂದರೆ ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಕ್ಯಾಲ್ಶಿಯಮ್ಮು, ಫೈಬರು ಆ್ಯಂಡ್ ಗ್ಲೂಟೋನು ಹೇರಳವಾಗಿ ಸಿಗೋದ್ರಿಂದ ತುಂಬಾ ಹೆಲ್ದಿಯಾಗಿದೆ. ಸೊ ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ಪಾತ್ರೆಯಲ್ಲಿ ಮೀಡಿಯಮ್ ಗಾತ್ರದ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಸ್ವಲ್ಪ ತಿಕ್ಕಾಗೋ ತನಕ ತಿರುಗಿಸ್ಬೇಕು. ಈ ಲೋಟದಲ್ಲಿ 1 ಲೋಟ ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾನು. 1 ಲೋಟ ರಾಗಿ ಹಿಟ್ಟಿಗೆ 2 ಲೋಟ ನೀರು ಹಾಕಿದರೆ ರಾಗಿ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ನೆನ್ಪಿಟ್ಕೊಳ್ಳಿ ಗೈಸ್. ಹಾಗೆ ಈ ತುಪ್ಪ ಹಾಕೋದ್ರಿಂದ ರಾಗಿ ಮುದ್ದೆ ಸಾಫ್ಟಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ರಾಗಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ತಕ್ಷಣ ಲೋ ಫ್ಲೇಮ್ ಇಟ್ಕೊಂಡು ನೀವು ಇವಾಗ ತಿರುಗಿಸ್ಬೇಕು. ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಟು ತಿರುಗಿಸ್ಕೊಳ್ಳೋಣ. ಆಮೇಲೆ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ತಿರುಗಿಸಿದ್ರೆ ರಾಗಿ ಮುದ್ದೆ ಅದಕ್ಕೆ ಬರುತ್ತೆ. ಈಗ ಕೆಳಗಡೆ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಮುದ್ದೆ ಕಟ್ಟಿದರೆ ಮುದ್ದೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಈಗ ಮುದ್ದೆ ಕಟ್ತಾ ಇದ್ದೀನಿ. ಈ ಮುದ್ದೆ ಜೊತೆ ಬಸ್ಸಾರು, ಸೊಪ್ಪು ಸಾಂಬಾರು, ಮೊಸಪ್ಪು ಇದೆಲ್ಲ ಚೆನ್ನಾಗಾಗತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಕೇವಲ 5 ನಿಮಿಷದಲ್ಲಿ ಗಂಟಿಲ್ದ ಹಾಗೇನೆ ಮುದ್ದೆ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುದ್ದೆ ಹೇಗಿತ್ತಂತ ಟ್ರೈ ಮಾಡಿದವ್ರು ನನಗೆ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.